ಹಾಯ್ ಹಲೋ ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಜೈ ಹಿಂದ್. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಕರೆದಿರ್ತಕ್ಕಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಮತ್ತು RPF ರೈಲ್ವೆ ಪ್ರೊಡಕ್ಷನ್ ಫೋರ್ಸು ಮತ್ತು ಜೂನಿಯರ್ ಇಂಜಿನಿಯರಿಂಗು ಪ್ಯಾರಾಮೆಡಿಕಲ್ಲು ಮತ್ತು NTPC RRB ಡಿ ಗ್ರೂಪು ಇವೆಲ್ಲ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡ್ತಾನೆ ಇದೆಲ್ಲ. ಈಗ ಹಾಕಿರ್ತಕ್ಕಂಥ ಹುದ್ದೆಗಳನ್ನು ಮತ್ತು ನಿಮ್ಮ ಹತ್ರ ಅಕೌಂಟ್ ಏನಾದರೂ ಲಾಗಿನ್ ಆಗಿದ್ದರೆ, ಸೊ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಆಧಾರ್ ವೆರಿಫಿಕೇಷನ್ ಅಂತ ಹೇಳ್ಕೇಶಂದ RRBಯಲ್ಲಿ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಆ ನೋಟಿಸನ್ನು ನಾನೊಂದು ವಿಡಿಯೋನ ಮಾಡಿ ಹಾಕಿದ್ದೆ ಹಿಂದಿನ ವಿಡಿಯೋದಲ್ಲಿ. ಓಕೆ, ಅದನ್ನು ಯಾವ ಥರ ನೀವು ಆಧಾರ್ ವೆರಿಫಿಕೇಷನನ್ನು ಮಾಡಬೇಕು ಅಂತ ಹೇಳ್ಕೇಶಂದ ಎಷ್ಟೋ ಜನಕ್ಕೆ ಡೌಟ್ ಇತ್ತು. ಯಾರಾದರೂ ಆಧಾರ್ ವೆರಿಫಿಕೇಷನನ್ನು ಮಾಡ್ಕೊಂಡಿರಲಿಲ್ಲ ಅಂದರೆ ಮಾಡ್ಕೊಳ್ಳಿ. ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ನನ್ನ ರಿಕ್ವೆಸ್ಟು, ನೀವು ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಬಟ್ ನಾನು ನಿಮ್ಗೆ ಬೋರ್ಡ್ ಮೇಲೆ ಹೇಳಿದ್ದೆ, ಬಟ್ ನಿಮ್ಗೆ ಅಷ್ಟೊಂದು ಜನಕ್ಕೆ ಅರ್ಥ ಆಗಿರಲಿಲ್ಲ ಯಾವ ಥರ ಮಾಡಬೇಕು. ಓಕೆ, ನಾನು ಟೆಲಿಗ್ರಾಮಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಡ್ರಿ. ಫಸ್ಟಿಗೆ ನಾನು ಮಾಡೋದನ್ನು ಯಾವ ಥರ ಲಾಗಿನ್ ಮಾಡಿ ಯಾವ ಥರ ನಾನು ಆಧಾರ್ ವೆರಿಫಿಕೇಷನನ್ನು ಮಾಡ್ತೀನಿ ಅನ್ನೋದು ಕ್ಲಿಯರಾಗಿ ತಿಳಿದುಕೊಳ್ಳಿ. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅಪ್ಲೈ ಅಂತ ಆಪ್ಷನ್ ಕಾಣ್ತಾ ಇದೆ. ಅಪ್ಲೈ ಅಂತ ಆಪ್ಷನ್ ಕಾಣ್ತಾ ಇದೆ ಅಂತಂದರೆ ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಹಾಕಿರ್ತಕ್ಕಂಥ ಜಿಮೇಲ್ ID ಆದರೂ ಆಯಿತು, ಫೋನ್ ನಂಬರ್ ಆದರೂ ಆಯಿತು, ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಕೆಳಗಡೆ ಪಾಸ್ವರ್ಡ್ ಕೊಟ್ಟಿರ್ತಾರೆ. ನೀವು ಅಪ್ಲಿಕೇಶನ್ ಯಾವ ಸೈಬರ್ ಸೆಂಟರಲ್ಲಿ ಹಾಕಿದ್ರಲ್ಲ ಅವರು ಪಾಸ್ವರ್ಡನ್ನು ಇಟ್ಟಿರ್ತಾರೆ. ಆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹಾಕಿದ ಮೇಲೆ ಕೆಳಗಡೆ ನಿಮಗೆ ಕ್ಯಾಪ್ಚಾ ಅಂತ ಕಾಣ್ತಾ ಇದೆ. ಈ ಕ್ಯಾಪ್ಚಾನ ಹಾಕಿಸಿಂದ ನೀವು ಲಾಗಿನ್ ಕೊಟ್ಟರೆ ಲಾಗಿನ್ ಆಗುತ್ತೆ. ಈ ಥರ ಲಾಗಿನ್ ಆಗುತ್ತೆ ನಿಮ್ಮ ಅಕೌಂಟ್. ಈ ಥರ ಲಾಗಿನ್ ಆದಮೇಲೆ ಸೊ ನೀವು ಯಾವ ಥರ ಆಧಾರ್ ವೆರಿಫಿಕೇಷನನ್ನು ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ತೋರಿಸ್ಕೊಡ್ತೀನಿ. ಈ ಥರ ಓಪನ್ ಆದಮೇಲೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ. ಈ ಥರ ಓಪನ್ ಆಗ್ತಾ ಇದೆ, ನಮ್ಗೆ ಆಧಾರ್ ವೆರಿಫಿಕೇಷನ್ ಅಂತ ಏನೂ ಬರ್ತಾನೆ ಇಲ್ಲ ಅಂತ ಹೇಳ್ಕೇಸಿಂದ ಸೊ ನಿಮಗೂ ಕೂಡ ಡೌಟ್ ಇದೆ. ಓಕೆ, ಈ ಥರ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಬರುತ್ತೆ. ಏನು ಬರ್ತಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಬರ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಆದಮೇಲೆ ಈ ಥರ ಜನರಲ್ ಇನ್ಸ್ಟ್ರಕ್ಷನ್ನು, ಆನ್ಲೈನ್ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈಗ ಸ್ಟಾರ್ಟ್ ಇರ್ತಕ್ಕಂಥದ್ದು ಇದೊಂದು ಅಪ್ಲಿಕೇಶನ್ CN ನಂಬರ್ ಅಂತಿದ್ದಲ್ಲ, ಇಲ್ಲಿ ನೀವು ಒಂದು ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಅಂದರೆ ಬೆಂಗಳೂರು, ನಮ್ಮದು ಬೆಂಗಳೂರು ಬರುತ್ತೆ. ಈ ಥರ ಆದಮೇಲೆ ಇಲ್ಲಿ ಆಪ್ಷನ್ ಬೆಂಗಳೂರು ಕೊಟ್ಟ ಮೇಲೆ ಇಲ್ಲಿ ಐ ಆಮ್ ನಾಟ್ ಕರೆಂಟ್ಲಿ ಡಿಸ್ಟರ್ಬ್ ಬೈ ದ RRB RRC ಅಂತ ಹೇಳಿದಲ್ಲ, ಈ ಥರ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಅಂತ ಆಪ್ಷನ್ ಕೊಟ್ಟ ಮೇಲೆ ದಿಸ್ ಡಾಟಾ ಈಸ್ ಫ್ಯಾಚ್ಡ್ ಫ್ರಮ್ ಯುವರ್ ಪ್ರಿವಿಯಸ್ ಅಂತ ಹೇಳಿಕೆಸಿಂದ ಈ ಥರ ಆಪ್ಷನ್ ಬರುತ್ತೆ. ಈ ಥರ ಆಪ್ಷನ್ ಬಂದ ಮೇಲೆ ಇಲ್ಲಿ ಸ್ಟಾರ್ ಇಂಟು ಮಾರ್ಕ್ ಇದೆ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇದು ಅಕೌಂಟ್ ಏನು ತೋರಿಸ್ತಾ ಇದೆಯಪ್ಪ ಅಂತಂದ್ರೆ ನೋಡ್ಕೊಡ್ರಿ ಒಂದು ಸರಿ. ಅಕೌಂಟ್ ಈಸ್ ವೆರಿಫೈಡ್ ವಿತ್ ಆಧಾರ್ ಅಂತ ಇಲ್ಲಿ ಗ್ರೀನ್ ತೋರಿಸ್ತಾ ಇದೆ ನೋಡಿ, ರೈಟ್ ಮಾರ್ಕ್. ಈ ಥರ ನಿಮ್ದು ಏನಾದರೂ ತೋರಿಸ್ತಾ ಇತ್ತಪ್ಪ ಅಂತಂದರೆ, ಓಕೆ, ನಿಮ್ದು ಏನಾದರೂ ಈ ಥರ ಆಪ್ಷನ್ ತೋರಿಸ್ತಾ ಇತ್ತಪ್ಪ ಅಂತಂದರೆ ನಿಮ್ಮ ಅಕೌಂಟ ವೆರಿಫೈಡ್ ಆಗಿದೆ, ಆಧಾರ್ ವೆರಿಫೈಡ್ ಆಗಿದೆ ಅಂತ ಅದ್ರದ್ದು ಅರ್ಥ. ಆಗಿರಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ರೆಡ್ ಇಂಕ್ಲೆ ತೋರಿಸುತ್ತಾ ಆಧಾರ್ ವೆರಿಫೈ ಅಂತ ಹೇಳಿಕೆಸಿಂದ ಲೆಫ್ಟ್ ಸೈಡಿಗೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಏನಿದೆಲ್ಲ ಇಲ್ಲೊಂದು ಸೈಡಿಗೆ ನಿಮ್ಗೊಂದು ಆಪ್ಷನ್ ಬರುತ್ತೆ. ಏನು ಬರುತ್ತಪ್ಪ ಅಂತಂದ್ರೆ ವೆರಿಫೈ ಆಧಾರ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ, ಆ ವೆರಿಫೈ ಆಧಾರ್ ಅಂತ ಆಪ್ಷನ್ ಬಂದಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮೇಲ್ಗಡೆ ನಿಮ್ಗೆ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರನ್ನು ನೀವು ಹಾಕ್ಕೊಂಡು ಅಲ್ಲಿ ಒಂದೆರಡು ಚೆಕ್ ಬಾಕ್ಸ್ ಬರ್ತಾವೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೇಸಂದ ವೆರಿಫೈ ಆಧಾರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸೊ ನಿಮ್ಮದು ಈ ಥರ ಅಕೌಂಟ್ ಈಸ್ ವೆರಿಫೈಡ್ ವಿತ್ ಆಧಾರ್ ಅಂತ, ಆಧಾರ್ ಕಾರ್ಡ್ ಅಂತ ಈ ಥರ ನಿಮ್ಮದು ಆಪ್ಷನ್ ಬಂತಪ್ಪ ಅಂತಂದರೆ ಸೊ ನಿಮ್ಮದು ಫೈನಲಿ ಆಧಾರ್ ವೆರಿಫಿಕೇಷನ್ ಆದಂಗೆ. ಎಷ್ಟೋ ಜನಕ್ಕೆ ಡೌಟ್ ಇತ್ತು. ಸೊ ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ನೀವೇನು ಕೇಳ್ತಿರಲ್ಲ ಅದಕ್ಕೆ ನಾನು ಎನಿ ಟೈಮ್ ಸಪೋರ್ಟ್ ಮಾಡ್ತಾನೆ ಇರ್ತೀನಿ. ಸೊ ಡೋಂಟ್ ವರಿ. ಓಕೆ, ಯಾವುದೇ ಒಂದು ಅಪ್ಡೇಟ್ ಕೇಳಿರಿ, ನಾನು ಅದ್ರ ಬಗ್ಗೆ ನಾನು ತಿಳಿಸ್ಕೊಡುವಷ್ಟು ನನ್ನ ಶಕ್ತಿ ಇದೆ. ನನ್ನ ಎಷ್ಟರ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ ಅಷ್ಟರ ಮಟ್ಟಿಗೆ ನಿಮಗೆ ಮಾಹಿತಿಗಳನ್ನು ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲ ನನ್ನ ಸ್ನೇಹಿತರಿಗೆ, ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಹೇಳ್ತಿರೋದೇನಪ್ಪ ಅಂತಾರೆ, ಸೊ ನೀವು ಜಾಬಿಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದಿದ್ದೀರಿ. ಸೊ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅವೆಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಯನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ನೋಟಿಸ್ ಓದ್ಕೊಂಡ್ರೆ ನಿಮ್ಗೆ ಯಾವುದೂ ಮಾಹಿತಿ ಕೂಡ ಅರ್ಥ ಆಗ್ತಿರಲ್ಲ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ರಿಕ್ವೆಸ್ಟು ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ.
ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಪ್ಲೀಸ್ ತಲುಪುವಾಗೆ ಶೇರ್ ಮಾಡಿಕೊಡ್ರಿ. ಅವರು ಕೂಡ ಆಧಾರ್ ವೆರಿಫಿಕೇಷನನ್ನು ಮಾಡ್ಕೊಂಡಿರಲ್ಲ. ಸೊ ಅವ್ರಿಗೆ ಕೂಡ ಶೇರ್ ಮಾಡಿಕೊಂಡ್ರೆ ಅವರು ಕೂಡ ಆಧಾರ್ ವೆರಿಫಿಕೇಷನನ್ನು ಮಾಡ್ಕೊಳ್ತಾರೆ. ಶೇರ್ ಮಾಡಿಕೊಡ್ರಿ, ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮಿಂದ ಅವ್ರಿಗೆ ಏನೋ ಒಂದು ಸಹಾಯ ಆಗುತ್ತೆ. ಶೇರ್ ಮಾಡಿಕೊಡ್ರಿ. ಓಕೆ, ಕೆಳಗಡೆ ಕಾಣ್ತಿರತಕ್ಕಂಥ ರೈಟ್ ಸೈಡಿಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ. ಈ ಸಬ್ಸ್ಕ್ರೈಬ್ ಬಟನನ್ನು ಯಾರಾದರೂ ಇನ್ನೂ ಒತ್ಕೊಂಡಿರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ಲೀಸ್ ಒತ್ಕೊಳ್ಳಿ. ಅಂದರೆ ನಿಮಗೆ ಯಾವುದೇ ಒಂದು ಅಪ್ಡೇಟ್ಗಳನ್ನು ಕೊಟ್ಟರೆ ನಿಮಗೆ ಬರ್ತಾನೆ ಇರ್ತದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.